ಬಿಗ್ ಬಾಸ್ ಸೀಸನ್ 12 ಪ್ರಾರಂಭ ಆಗಿ ಆಗಲೇ ಹೆಚ್ಚು ಕಡಿಮೆ ಒಂದು 50 ದಿವಸ ಕಳೆದಿದೆ. ನೋಡಿ, ಈ ದಿನಗಳ ಆಟದಲ್ಲಿ ಅಂದರೆ 50 ದಿವಸ ಹಿಂದೆ ಮುಂದೆ ಈ ಆಟದಲ್ಲಿ ಪ್ರಾರಂಭದಿಂದ ಅಶ್ವಿನಿ ಗೌಡ ಅವ್ರನ್ನ ಅಬ್ಸರ್ವೇಷನ್ ಮಾಡ್ಕೊಂಡೇ ಬಂದಿದ್ದೀವಿ ವೀಕ್ಷಕರು. ಎಲ್ಲ ವೀಕ್ಷಕರು ಹೇಳ್ತಾ ಇರ್ತದ್ದು ಮತ್ತು ಅವ್ರ ಬಗ್ಗೆ ತಿಳಿತಾ ಇರೋದು, ಹಾಗೆ ಅವ್ರ ಆಟ ಯಾವ ರೀತಿ ಆಡ್ತಾವ್ರೆ, ಆಮೇಲೆ ಅವರು ಒಬ್ಬ ವ್ಯಕ್ತಿನ ಕರೆಕ್ಟಾಗಿ ಒಂದು ಏಮಿಟ್ಟು ಏನಾದರೂ ಮಾಡಬೇಕು ಅಂತಂದರೆ ಮ್ಯಾನುಪ್ಲೇಟು ಯಾವ ರೀತಿ ಮಾಡ್ತಾರೆ ಅನ್ನೋದು ಎಲ್ಲ ಕೂಡ ವೀಕ್ಷಕ ಮಹಾಪ್ರಭುಗಳು ನೋಡ್ತಾವ್ರೆ. ಇದು ಯಾವ ರೀತಿ ಇವ್ರು ಮಾಡ್ತಾವ್ರೆ ಅಂತಂದರೆ, ಒಬ್ಬ ವ್ಯಕ್ತಿ ಅವ್ರನ್ನ ಏನಾದರೂ ಅವ್ರಿಗೆ ವಿರುದ್ಧವಾಗಿ ನಿಂತ ಅಂತಂದರೆ ಆ ವ್ಯಕ್ತಿ ಮೇಲೆ ಏನೇ ಆಗಲಿ ಆ ವ್ಯಕ್ತಿನ ಅಲ್ಲಿ ವೀಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳನ್ನೇ ಎತ್ತಿಬಿಡ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಕಂಟೆಂಟ್ಗಳು ಏನಿರ್ತವೆ ಅವ್ರವ್ರ ಮೇಲೆ ಅವ್ರವ್ರ ಅಭಿಪ್ರಾಯಗಳನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು, ಹಾಗೆ ಆ ವ್ಯಕ್ತಿಗೆ ಎತ್ತಿಬಿಡೋದಕ್ಕೆ ಏನೇನು ಕಾರಣನ ಹುಡುಕಬೇಕು, ಹಾಗೆ ಯಾವ ರೀತಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೆಳಗಡೆ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ತುಂಬ ನಾಜೂಕಾಗಿ ಈ ಬೆಣ್ಣೆಲಿ ಕೂದಲು ತೆಗೆಯೋ ಥರ ಮಾಡ್ತಾರೆ. ಇದು ಅಶ್ವಿನಿ ಗೌಡ ಅವ್ರಿಗೆ ಕರಗತವಾಗಿ ಬಂದ್ಬಿಡೈತೋ ಅಥವಾ ಬಿಗ್ ಬಾಸಲ್ಲಿ ಆಟ ಆಡಬೇಕು ಅಂತ ಈ ರೀತಿ ಆಡ್ತಾಯಿದ್ದಾರೆ ಗೊತ್ತಿಲ್ಲ. ಆದರೆ ಇವ್ರಿಗೆ ಅತಿ ಮುಖ್ಯವಾಗಿ ತೀವ್ರ ಪ್ರತಿಸ್ಪರ್ಧಿಯಾಗಿ ನಿಂತಿರ್ತಕ್ಕಂಥದ್ದು ಗಿಲ್ಲಿ ನಟ. ಗಿಲ್ಲಿ ನಟ ಎಷ್ಟು ಇವ್ರಿಗೆ ರೇಗಿಸ್ತಾನೆ ಅಂತಂದರೆ ಆ ಮಟ್ಟಕ್ಕೆ ರೇಗಿಸ್ತಾನೆ. ಅಂದರೆ ಇವರು ಮಾಡ್ತಾ ಇರುವಂಥ ಪ್ರತಿಯೊಂದು ಏನೇ ವ್ಯಾಖ್ಯಾನ ಆಗಿರಲಿ ಅಥವಾ ಏನೋ ಒಂದು ಏನೋ ವಾದಕ್ಕೆ ಒಂದು ಪ್ರತಿವಾದ ಇರಬೇಕು, ಪ್ರತಿರೋಧಕ್ಕೆ ಇನ್ನೊಂದು ಪ್ರತಿಪಾದನೆ ಇರಬೇಕು. ಈ ರೀತಿ ಗಿಲ್ಲಿ ನಟನಿಗೂ ಹಾಗೆ ನಮ್ಮ ಅಶ್ವಿನಿ ಗೌಡ ಅವ್ರಿಗೂ ನಡೀತಾ ಇರ್ತಕ್ಕಂಥ ಒಂದು ದಿನಚರಿ ಡೈಲಿ ಇದು ನೋಡ್ತಾನೇ ಇದ್ದೀವಿ ನಾವು ಬಿಗ್ ಬಾಸ್ನಲ್ಲಿ. ಇದು ಇತ್ತೀಚೆಗಂತೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾಯಿದೆ. ಈ ದೊಡ್ಡ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಮಾಡ್ತಾವ್ರೆ ಅಂತಂದರೆ, ಒಂದು ದೊಡ್ಡ ಚಕ್ರವ್ಯೂಹನ ರಚನೆ ಮಾಡಿಬಿಟ್ಟವ್ರು ಈಗ. ಯಾವ ರೀತಿ ಅಂತ ಅಂದರೆ, ಗಿಲ್ಲಿ ನಟನಿಗೆ ಒಂದು 4-5 ಜನ ಪಕ್ಕ ಅಲ್ಲಿ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ. ಇನ್ನು ಉಳಿದಂಥವ್ರು ಏನು ಸಪೋರ್ಟ್ ಮಾಡ್ತಿದ್ರೋ ಅವರು ಗಿಲ್ಲಿ ನಟ ವಿರುದ್ಧ ಆಗಬೇಕು ಅನ್ನೋ ಕಾರಣಕ್ಕೆ ಇವರು ಎಲ್ಲೋ ಒಂದು ಕಡೆ ಗಿಲ್ಲಿ ನಟನ ಟಾರ್ಗೆಟ್ ಮಾಡಿ ಗಿಲ್ಲಿ ನಟ ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಹೇಳಿ ಇದು ಮಾಡ್ತಾರೆ. ಅದೇ ಸಂದರ್ಭಕ್ಕೆ ಗಿಲ್ಲಿ ನಟ ಯಾರ್ಯಾರನ್ನ ಯಾವ್ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅದು ಮಾಡ್ತಾಯಿದ್ದಾನೆ. ಇಲ್ಲಿ ಕ್ಯಾಪ್ಟನ್ ಮೇಲೆ ಎತ್ತಿ ಇದು ಮಾಡಿ ಕಟ್ಟಿ ಅಶ್ವಿನಿ ಗೌಡ ಅವರು ಮೊದಲಿಂದನೂ ಅಷ್ಟೇ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾವುದೂ ಹೇಳಿದ ಮಾತುಗಳು ಕೇಳಿಲ್ಲ. ಇವರಿಂದ ಆ ಒಂದು ಬಿಗ್ ಬಾಸ್ ವೇದಿಕೆ ಆ ಕಂಟೆಸ್ಟೆಂಟ್ಸ್ಗೆ ಎಷ್ಟೋ ಊಟಗಳು ಕಳ್ಕೊಂಡಿದ್ದಾರೆ, ಆಮೇಲೆ ಅವ್ರಿಗೆ ಬರ್ತಕ್ಕಂಥ ದಿನಸಿ ಕಿಟ್ಗಳನ್ನ ಕಳ್ಕೊಂಡಿದ್ದಾರೆ. ಈ ರೀತಿಯೆಲ್ಲ ಆಗಿದೆ. ಅದೆಲ್ಲ ತಿಳಿದಿದ್ರು ಕೂಡ ಬಿಗ್ ಬಾಸಲ್ಲಿ ಒಬ್ಬ ಕ್ಯಾಪ್ಟನ್ ಅಂತ ಮಾಡಿದಾಗ ಕ್ಯಾಪ್ಟನ್ ಮಾತು ಕೇಳಲೇಬೇಕಾಗುತ್ತೆ ಕಂಟೆಸ್ಟೆಂಟು. ಹಂಗೆ ಅಂತೇಳ್ಬಿಟ್ಟು ಕ್ಯಾಪ್ಟನ್ನು ಬಂದು ನಮ್ಮ ಇದು ಕ್ಲೀನ್ ಮಾಡು ಅದು ಕ್ಲೀನ್ ಅಲ್ಲ. 10 ಜನದ್ದು ಕೆಲಸ ಏನೈತೆ ಅದನ್ನು ಡಿವೈಡೆಡ್ ಮಾಡಿ ಎಲ್ಲರಿಗೂ ಹೇಳಿರ್ತಾರೆ. ಇದನ್ನು ಪ್ರತಿಯೊಬ್ಬರು ಪಾಲಿಸ್ಬೇಕು ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು. ಆ ಕ್ಯಾಪ್ಟನ್ಸಿ ಅವಧಿ ಅವ್ರದ್ದು ಮುಗಿದ ಮೇಲೆ ಅವರು ಕೂಡ ಕಂಟೆಸ್ಟೆಂಟೇನೆ. ಆ ಕ್ಯಾಪ್ಟನ್ಸಿ ಇದ್ದಾಗಲೂ ಕಂಟೆಸ್ಟೆಂಟೇ. ಆದರೆ ಕ್ಯಾಪ್ಟನ್ ಅನ್ನೋಂಥ ಒಂದು ಬಿರುದು ಕೊಟ್ಟಿರ್ತಾರೆ. ಆ ಬಿರುದು ಆ ಬೇಸ್ ಮೇಲೆ ಇವರು ಎಲ್ಲರಿಗೂ ಕೆಲಸ ವಹಿಸಿ ಅಚ್ಚುಕಟ್ಟಾಗಿ ಅವ್ರ ಕಡೆಯಿಂದ ಕೆಲಸ ತಗೊಳ್ಬೇಕು. ಇವ್ರು ಕೆಲಸ ಮಾಡೋಂಗಿಲ್ಲ ಅನ್ನೋಂಥದ್ದು ಒಂದು ನಿಯಮ ಬಿಗ್ ಬಾಸ್ದು. ಹಾಗಾಗಿ ಅವರು ಬಂದು ಕೆಲಸ ಹೇಳ್ತಾರೆ.
ಆ ಕೆಲಸ ಹೇಳ್ದಂಥ ಸಂದರ್ಭದಲ್ಲಿ ಇವರು ಪ್ರತಿಯೊಂದು ಸಲ ಕೂಡ ಅವ್ರೇನಾದರೂ ಹೇಳಿದ್ರೆ ಇವರು ಅದಕ್ಕೆ ಬೇರೆ ಥರ ಏನೋ ಹೇಳೋದು, ಅಲ್ಲಿ ಜಾರ್ಕೊಳ್ಳೋದು, ಇವಾಗ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ, 1 ಗಂಟೆ ಬಿಟ್ಟು ಮಾಡ್ತೀನಿ ಅನ್ನೋಂಥದ್ದು. ಇದೇ ರೀತಿ ಮೊನ್ನೆ ಕೂಡ ನಡೀತು. ಏನು, ನನಗೆ ಬೆನ್ನು ನೋಯ್ತಾ ಇದೆ, 10 ನಿಮಿಷ ನನಗೆ ಟೈಮ್ ಕೊಡಿ, ಬರ್ತೀನಿ ಅನ್ನೋಂಥದ್ದು. ಇದು ಕೇಳ್ತಾ ಇದ್ದಂಥ ಬಿಗ್ ಬಾಸ್ ಕ್ಯಾಪ್ಟನ್ ಏನಿದ್ದಾರಲ್ಲ ಇವತ್ತು, ಆ ಕ್ಯಾಪ್ಟನ್ ಏನು ಹೇಳ್ತಾರೆ ಅಂದರೆ, 10 ನಿಮಿಷಕ್ಕೆ ಬೆನ್ನು ಹೋಗ್ಬಿಡುತ್ತಾ? ಹೋಗಂಗಿದ್ರೆ ಓಕೆ, ಆಯ್ತಾಯಿತು, ಇದಾಗೋದು. ನೀವು 10 ನಿಮಿಷಕ್ಕೆ ಹೋಗಲ್ಲ, ನೀವು ಬರಲ್ಲ, ನೀವು ಯಾವಾಗೂ ಇದೇ ಮಾಡ್ತಿರ್ತೀರಿ ಅನ್ನೋಂಥದ್ದು ಅವ್ರು ಆಕ್ಷೇಪ ಮಾಡ್ತಾರೆ. ಇದು ಮಾತು ಅವರು ಹೋಗೋ ಬರೋ ಅಂತಾರೆ, ಇವರು ಹೋಗೇ ಬಾರೆ ಅಂತಾರೆ, ಹೋಗು ಅಂತಾರೆ, ಇವರು ಈ ಅಮ್ಮನು ಹೋಗೋ ಬರೋ ಅಂತಾರೆ. ಯಾರೇ ಆಗಲಿ ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ಅದೇ ರೀತಿ ಮರ್ಯಾದೆ ಕೊಡಬೇಕು, ಮರ್ಯಾದೆ ತಗೊಳ್ಬೇಕು. ಕೇವಲ ಅಶ್ವಿನಿ ಗೌಡ ಅವ್ರ ಸೊತ್ತಲ್ಲ ಇದು ಮರ್ಯಾದೆ ಅನ್ನೋಂಥದ್ದು. ದಯಮಾಡಿ ಅಶ್ವಿನಿ ಗೌಡ ಅವರು ಅರ್ಥ ಮಾಡ್ಕೊಳ್ಬೇಕು. ಒಂದು 100 ಸಲ ಹೇಳಿರ್ಬೋದು ಹೋಗೋ ಬರೋ ಅಂಥೇಳಿ, ಆದರೆ ಪಾಪ ಅವರು ಒಂದು 3-4 ಸಲ ಹೇಳಿ ಸುಮ್ಮನಾದರು. ಅಶ್ವಿನಿ ಗೌಡ ಅವ್ರದ್ದು ತುಂಬ ಅತಿರೇಕದ ವರ್ತನೆ ಆಗ್ತಾಯಿದೆ ಬರ್ತಾ. ಇದಕ್ಕೆ ನೀವು ಪ್ರೇಕ್ಷಕ ಮಹಾಪ್ರಭುಗಳು ಅವ್ರನ್ನ ಇಲ್ಲಿವರೆಗೂ ಗೆಲ್ಲಿಸ್ಕೊಂಡು ಬಂದಿದ್ದೀರಿ, ಇವ್ರ ಆಟ ಕೂಡ ನೋಡ್ತಾ ಇದ್ದೀರಿ. ಈ ವಾರದಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಅತಿರೇಕದ ವರ್ತನೆ ನಿಮಗೆಲ್ಲ ಇಷ್ಟ ಆಗಿದೆಯೋ ಇಲ್ವೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಹಾಗೆ ಯಾರ್ಯಾರು ಅಶ್ವಿನಿ ಗೌಡ ಅವ್ರನ್ನ ಮೆಚ್ಕೊಂಡು ಕಮೆಂಟ್ ಮಾಡ್ತೀರಾ, ವಿರೋಧವಾಗಿ ಕಮೆಂಟ್ ಮಾಡ್ತೀರಾ, ಗಿಲ್ಲಿ ನಟನ ಬಗ್ಗೆ ಕಮೆಂಟ್ ಮಾಡ್ತೀರಾ, ಅವನಿಗೆ ವಿರೋಧವಾಗಿ ಕಮೆಂಟ್ ಮಾಡ್ತೀರಾ, ದಯವಿಟ್ಟು ನಮಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.